ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಇವತ್ತು ನೋಡಿದ್ದೀರ ಅನ್ಕೋತೀನಿ ತಮ್ಮನೇಲು ಗಾಂಧಿ ಬಜಾರ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಗಾಂಧಿ ಬಜಾರ್ನ ನಡ್ಕೊಂಡು ಹೋಗಿ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಇವಾಗಷ್ಟೇ ಗಾಂಧಿ ಬಜಾರ್ಗೆ ಇನ್ನೂ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮನೆಯಿಂದ ಒಂದು 20 to 25 ಮಿನಿಟ್ಸ್ ಬೇಕು ಗೈಸ್. ವಾಯ್ಸ್ ವಿಸಿಬಲ್ ಆಗಿರಲಿ ಅಂತ ಮೈಕು ತೊಗೊಂಡೆ. ಇವಾಗಷ್ಟೇ ನೋಡ್ತಾ ಇದ್ದೀರಾ ಅನ್ಕೋತೀನಿ. ಬುಲ್ ಟೆಂಪಲ್ ರೋಡಿಗೆ ಬಂದಿದ್ದೀವಿ. ಸೊ ಫಸ್ಟು ನಮ್ಮ ದೊಡ್ಡ ಗಣೇಶ ಟೆಂಪಲ್ಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬರೋಣ. ಅಲ್ಲೇ ಟೆಂಪಲ್ ಕಾಣಿಸ್ತಿದೆ, ಬನ್ನಿ ಹೋಗೋಣ, ಲೆಟ್ಸ್ ಗೋ. ಸೊ ಗೈಸ್ ನೋಡ್ತಾ ಇದ್ದೀರಾ ಅನ್ಕೋತೀನಿ, ದೊಡ್ಡ ಗಣೇಶ ಟೆಂಪಲ್ಗೆ ಬಂದಿದ್ದೀನಿ, ಬನ್ನಿ ಹೋಗೋಣ. ದೊಡ್ಡ ಗಣೇಶ ಟೆಂಪಲ್ಗೆ ಮುಗಿಸ್ಕೊಂಬಂದ್ವಿ, ದರ್ಶನ ಮುಗಿಸ್ಕೊಂಬಂದೆ. ಗಾಂಧಿ ಬಜಾರ್ ಇದು ವಾಪಸ್ ಬರೋ ರೂಟು. ಏನು ರಶ್ ಇದೆ ನೋಡಿ, ಫುಲ್ಲು ಬ್ಯುಸಿ. ಸ್ಯಾಟರ್ಡೆ ಅಲ್ವಾ, ಎಲ್ಲರಿಗೂ ರಜಾ ಇರುತ್ತೆ. ಸೊ ಗೈಸ್ ವೆಲ್ಕಮ್ ಟು ದ ಗಾಂಧಿ ಬಜಾರ್. ನೋಡಿ ಗಾಂಧಿ ಬಜಾರ್ ಇವಾಗ ಎಂಟ್ರಿ ಆಗಿದ್ದೀನಿ. ನೋಡಿ ಇಲ್ಲೊಂದು ಪಾರ್ಕ್ ಇದೆ. ಗಾಂಧಿ ಬಜಾರ್ ಸರ್ಕಲ್ ಹತ್ರ ಬಂದಿದ್ದೀನಿ. ವಾಟರ್ ರಶ್ ನೋಡಿ. ನೀವು ದಿನಕ್ಕೆ ಎಷ್ಟು ಮಾರ್ಕ್ ಕಟ್ತೀರವ್ವ? ನಾನು ಒಂದು 15 ಮಾರ್ಕ್ ಕಟ್ತೀನಿ. ಎಷ್ಟು ಲಾಭ ಆಗುತ್ತೆ ನಿಮಗೆ? ನಮಗೆ ಒಂದು 1000 ರೂಪಾಯಿವರೆಗೂ ಲಾಭ ಆಗುತ್ತೆ. ಎಷ್ಟು ಖರ್ಚು ಮಾಡ್ತೀರಾ ದಿನಕ್ಕೆ? ದಿನಕ್ಕೆ ಒಂದು 500,000 ಖರ್ಚಾಗುತ್ತೆ. ಹೂವು ತರೋಕ್ಕೆ ನಮ್ಮ ಖರ್ಚು ಎಲ್ಲ. ಹೆಂಗೆ ಹೋಗ್ತೀರಾ ನೀವು ಹೂವು ತರೋಕ್ಕೆ? ಬಸ್ಸಲ್ಲಿ. ಮಾರ್ಕೆಟು, ಸಿಟಿ ಮಾರ್ಕೆಟ್. ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ? 35 ವರ್ಷದಿಂದ ಮಾಡ್ತಾಯಿದ್ದೀನಿ. ಇಲ್ಲೇ ಇರ್ತೀರಾ? ಇಲ್ಲೇ ಇರ್ತೀನಿ ಯಾವಾಗೂ. ಇನ್ ಫ್ರಂಟ್ ಆಫ್ ದ ಗಾಂಧಿ ಬಜಾರ್ ಸರ್ಕಲ್ಲು ಆಂಟಿ ಹೂವು ಕಟ್ತಾರೆ, ಚೆನ್ನಾಗಿ ಕಟ್ತಾರೆ. ಯಾರ್ಯಾರು ತೊಗೋತೀರಾ ಎಲ್ಲ ಬಂದು ತೊಗೊಳ್ಳಿ ನನ್ನ ವ್ಯೂವರ್ಸು. ಅಮ್ಮ ದಿನ ಇಲ್ಲೇ ಕೂತಿರ್ತೀರಾ? ದಿನ 10 ಗಂಟೆವರೆಗೂ, 6ರಿಂದ 10ರವರೆಗೂ ಇಲ್ಲೇ ಇರ್ತೀನಿ. 35 ವರ್ಷದಿಂದ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳ ಮದುವೆ ಎಲ್ಲ ಮಾಡಿದೆ, ಹೂವು ಮಾರ್ಕೊಂಡು. ಅದೇ ಜಾಗ ಬಿಡಬಾರ್ದು ಅಂದ್ಬಿಟ್ಟು ನಾನು ಇವಾಗೂ ಮಾಡ್ತಾನೆ ಇದ್ದೀನಿ. ನನ್ನ ಮಕ್ಳಿಗೂ ನಮಗೋಸ್ಕರ ಅವ್ರನ್ನ ಕೈ ಅಡ್ಡಬಾರ್ದು, ಎಲ್ಲರಿಗೂ ಬೇಜಾರು ಮಾಡಬಾರ್ದು ಮಕ್ಕಳಿಗೆ. ನಮ್ಮ ಕೈಲಾಗೋವ್ರಿಗೂ ನಾನು ಮಾಡ್ತೀನಿ. ನೋಡಿ ಈ ವಯಸ್ಸಲ್ಲಿ, ಏನು ವಯಸ್ಸಮ್ಮ ನಿಮಗೆ? ಆಗಿದೆ ಸರ್, 60 ಮೇಲೆ ಆಗಿದೆ, 70ವರೆಗೂ ಆಗಿದೆ. 35 ವರ್ಷದಿಂದ ಇಲ್ಲೇ ಮಾಡ್ತಾಯಿದ್ದೀರಾ? ಇದೇ ಕಲ್ ಮೇಲೆ. ಹೌದು ಸರ್. ಓಕೆ ಅಮ್ಮ, ಆಯಿತು. ಗಾಂಧಿ ಬಜಾರ್ ಸರ್ಕಲ್ ಗೈಸ್, ಇಲ್ಲೇ ನಿಂತಿದ್ದೀನಿ. ಏನು ಟ್ರಾಫಿಕ್ ಇದೆ ನೋಡಿ. ನಮಸ್ತೆ ಆಂಟಿ. ನಮಸ್ತೆ ಅಪ್ಪ. ಆಂಟಿ ಎಷ್ಟು ವರ್ಷದಿಂದ ಅಂಗಡಿ ಮಾಡ್ತಾಯಿದ್ದೀರಾ ಆಂಟಿ? 52 ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾಯಿದ್ದೀನಿ. ಎಲ್ಲಿದೆ ಆಂಟಿ ನಿಮ್ಮ ಶಾಪು? ಗಾಂಧಿ ಬಜಾರ್ ಸರ್ಕಲಲ್ಲಿ ಲೇಡೀಸ್ ವೇರ್ ಹೌಸ್ ಎದುರುಗಡೆ, ಮತ್ತು ಕಾರ್ನರಿಂದ ಅದು ಸರ್ಕಲ್ ಕಾರ್ನರಿಂದ 2ನೇ ಅಂಗಡಿ. ಹೆಂಗೆ ನಡೀತದೆ ಆಂಟಿ ಬಿಸ್ನೆಸ್ಸು? ಮೊದಲು ಚೆನ್ನಾಗಿ ನಡೀತಾ ಇತ್ತು. ಈಗೇನು ಅಷ್ಟರಲ್ಲೇ ಇದೆ ವ್ಯಾಪಾರಗಳು, ತುಂಬ ಡಲ್ಲು ವ್ಯಾಪಾರ. ಮೊದಲೆಲ್ಲ ಚೆನ್ನಾಗಿ ನಡೀತಾ ಇತ್ತು. ಮೊದಲೆಲ್ಲ ನಾವು ಸಣ್ಣ ಹುಡುಗರಲ್ಲಿ ಒಂದು 500 ರೂಪಾಯಿ ಬಂಡವಾಳ ಹಾಕಿದ್ರೂ 200-300 ರೂಪಾಯಿ ಸಂಪಾದನೆ ಆಗ್ತಾಯಿತ್ತು. ಇವಾಗ 1000 ರೂಪಾಯಿ ಬಂಡವಾಳ ಹಾಕಿದ್ರೂ 200-300 ಸಂಪಾದನೆ ಮಾಡೋದು ಕಷ್ಟ ಆಗ್ಬಿಡ್ತಾಯಿದೆ. ಅದೇ ಕಷ್ಟ ಆಗ್ತಾಯಿದೆ ಅಂತ. ಏನು ಪ್ರಾಬ್ಲಮ್ ಆಂಟಿ ಇಲ್ಲಿ? ಅಂದರೆ ಲೈಕ್ ಇವಾಗ ರೋಡ್ ಚಿಕ್ಕದಾಯಿತು, ಚಿಕ್ಕದಾಯಿತು, ಟ್ರಾಫಿಕ್ ಜಾಸ್ತಿ ಆಯಿತು, ಪಾರ್ಕಿಂಗ್ ಇಲ್ಲ ಅಂತಾರೆ ಬಂದಾಗ. ಈಗ ಅದೇ ಪ್ರಾಬ್ಲಮ್ ಅಂತ. ಎಲ್ಲಿ ಐಟಮ್ ಸಿಗುತ್ತೋ ಅಲ್ಲಿ ತೊಗೊಂಡು ಹೊಟ್ಟೋಗ್ತಾರೆ. ಮೊದಲಾದರೆ ಗಾಂಧಿ ಬಜಾರಲ್ಲಿ ನಮ್ಮ ಕ್ವಾಲಿಟಿ ಹೂವನ್ನೇ ಬೇಕು ಅಂತೇಳ್ಬಿಟ್ಟು ಹುಡ್ಕೊಂಬಂದು ತೊಗೊಂಡು ಹೋಗ್ತಾಯಿದ್ರು. ಈಗ ಆ ಥರ ಹುಡ್ಕೋದೇ ಏನಿಲ್ಲ, ಎಲ್ಲಂದರೆ ಅಲ್ಲಿ ತೊಗೊಂಡು ಹೊಟ್ಟೋಗ್ತಾರೆ. ಹಂಗಾಗಿ ವ್ಯಾಪಾರಗಳು ಡಲ್ ಆಗ್ಬಿಟ್ಟಿದೆ. ನಮಗಾದರೆ ನಾವು ಏನು ತಿನ್ನಬೇಕು ಅಂತ ನಾವು ಯೋಚನೆ ಮಾಡ್ತೀವೋ, ಇರ್ತೀವಿ, ಒಂದು ದೋಸೆನೇ ಬೇಕು ಅಂದಾಗ ಅಲ್ಲಿಗೆ ಬರ್ತೀವಿ. ಇವಾಗ ಆ ಥರ ಇಲ್ಲ. ದೇವ್ರಿಗೆ ಅನ್ನೋ ಇದು ವಿಷಯದಲ್ಲಿ ಅಯ್ಯೋ ಯಾವುದೋ ಒಂದು ಹಾಕಿದ್ರೆ ನಡೆಯುತ್ತೆ, ದೇವ್ರೇನು ಕೇಳಲ್ವಲ್ಲ, ಯಾವುದೋ ಒಂದು ಹಾಕಿದ್ರೆ ಸಾಕು, ಹಾಕಿದ್ರೆ ಆಗತ್ತೆ ಅಂದ್ಕೋತಾರೆ. ಇಲ್ಲೇನು ಅಂತಂದರೆ ನಾವೇನು ಹೇಳೋದು ಅಂತಂದರೆ
ದೇವ್ರೇನು ಬಾಯಿ ಬಿಟ್ಟು ಕೇಳಲ್ಲ. ದೇವ್ರಿಗೋಸ್ಕರ ನಾವು ಯಾವ ಥರ ಹೂವು ತೊಗೊಂಡೋಗಿ ನಾವು ಸಲ್ಲಿಸ್ತೀವೋ ಆ ಪುಣ್ಯ ನಮಗೂ ಸೇರತ್ತೆ ಅಲ್ವಾ. ನಮ್ಮ ಹೊಟ್ಟೆ ಕೇಳ್ದಂಗೆ ದೇವರು ಕೇಳಲ್ಲ ನಮ್ಮನ್ನು. ನಿಜ ಗೈಸ್, ಆಂಟಿ ಹೇಳಿದ್ದು ನಿಜ. ಆಂಟಿ, ನಮ್ಮ ಸಬ್ಸ್ಕ್ರೈಬರ್ಸ್ ಅಥವಾ ವ್ಯೂಯರ್ಸ್ ಯಾರು ಬಂದರೆ ಕಮ್ಮಿ ಮಾಡಿಕೊಡ್ತೀರಾ? ಕಮ್ಮಿ ಮಾಡಿಕೊಡ್ತೀನಪ್ಪ, ಖಂಡಿತ ಕಮ್ಮಿ ಮಾಡಿಕೊಡ್ತೀನಿ. ಹಾಕಿ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿ ಪೂಜೆ ಮಾಡಲಿ ಹೂವು ತೊಗೊಂಡು, ಮತ್ತು ನಮ್ಮ ಅಂಗಡಿ ಇಂಪ್ರೂವ್ ಆಗಲಿ ಚೆನ್ನಾಗಿ. ಪಕ್ಕ ಆಗುತ್ತೆ ಆಂಟಿ, ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಆಂಟಿ, ಹಾರ ಎಲ್ಲ ಆರ್ಡರ್ ಏನು ತೊಗೋತೀರಾ ಆಂಟಿ? ಹಾಗೆ ಅವರು ಈಗ ಯಾವ ಥರ ಡಿಸೈನ್ ತೋರಿಸ್ತಾರೋ ಆ ಥರ ರೆಡಿ ಮಾಡಿಕೊಡ್ತೀನಿ. ಎಷ್ಟು ದಿನದ ಮುಂಚೆ ಕೊಡ್ಬೇಕಂಟಿ ಆರ್ಡರ್? ದಿನ ಮುಂಚೆ ಹೇಳಿದ್ರೆ ಸಾಕು. ಒಂದು ದಿನದ ಮುಂಚೆ ಸಾಕಾ? ದಿನ ಮುಂಚೆ ಹೇಳಿದ್ರೆ ಸಾಕು, ರೆಡಿ ಮಾಡಿಕೊಡ್ತೀನಿ. ಹಾಗೆ ನಾನು ಎಲ್ಲರಿಗಿಂತ 10 ರೂಪಾಯಿ, ಒಂದು 50 ರೂಪಾಯಿ 100 ರೂಪಾಯಿ ಕಮ್ಮಿನೇ ತೊಗೋತೀನಿ. ಯಾವ ಥರ ಹೂವು ಇಟ್ಟಿದ್ದೀರಾ ಆಂಟಿ ಇವಾಗ? ಈಗ ಮಲ್ಲಿಗೆ, ಸಂಪಿಗೆ, ಜಾಜಿ, ಕನಕಾಂಬ್ರ, ಕಾಕಡ, ಮತ್ತು ಇದು ಬಿಡುವುಗಳಲ್ಲಿ ಶಾವಂತಿಗೆಗಳು ಒಂದು 8-10 ಥರ ಶಾವಂತಿಗೆ ಕಲರ್ಗಳು ಸಿಗತ್ತೆ. ಅದು ಪ್ರತಿದಿನವೂ ನಮ್ಮ ಹತ್ರ ಇರುತ್ತೆ. ಅದೆಷ್ಟೇ ಕಾಸ್ಟ್ಲಿ ಆದರೂ ಸರಿಯೇ, ಹಬ್ಬ ಇರಲಿ ಹಬ್ಬ ಇಲ್ಲದೆ ಹೋಗಲಿ, ಪ್ರತಿದಿನವೂ ಇರುತ್ತೆ ನಮ್ಮ ಹತ್ರ. ಮತ್ತು ನಿತ್ಯ ವ್ಯಾಪಾರ ಅಂತೇಳ್ಬಿಟ್ಟು ನಮಗೆ ಮರ್ಗ, ದವನ, ಬಿಲ್ಪತ್ರೆ, ಗರಿಕೆ, ತುಳಸಿ ಮತ್ತು ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಪ್ರತಿಯೊಂದು ಇಡ್ತೀವಿ. ಅದು ಯಾವಾಗಲೂ ಪೂಜೆಗೆ ಬೇಕೇ ಬೇಕಾಗತ್ತೆ, ಪ್ರತಿದಿನ ಇರುತ್ತೆ. ಆಮೇಲೆ ಪೋಣಿಸಿರೋದ್ರಲ್ಲಿ ಕಲರಾಗಿ ಪೋಣಿಸಿಡ್ತೀವಿ. ಶಾವಂತಿಗೆ ಬೇರೆ ಬೇರೆ ಕಲರ್ಗಳು ಹಾಕಿ ಪೋಣಿಸಿಡ್ತೀವಿ. ಅಂದರೆ ಇದು ಗಾಂಧಿ ಬಜಾರು ಸ್ಪೆಷಲು ಮಲ್ಲಿಗೆ ಹೂವು. ಇದು ದಿಂಡು ಥರ ಕಟ್ಟೋದು. ಬೇರೆ ಊರುಗಳಿಂದ ಬಂದು ತೊಗೊಂಡೋಗ್ತಾರೆ ಇದನ್ನು. ಹಂಗಾಗಿ ಇಲ್ಲಿ ಅಷ್ಟು ವೆರೈಟಿ ಸಿಗತ್ತೆ. ಆಯ್ತು ಆಂಟಿ, ಹಾಕ್ತೀನಿ ಗೈಸ್, ಈ ವಿಡಿಯೋನ ಹಾಕ್ತೀನಿ. ಆಪೋಸಿಟ್ ಆಫ್ ಗಾಂಧಿ ಬಜಾರ್ ಇದಲ್ಲ, ಸರ್ಕಲ್ ಅಲ್ವಾ? ಸರ್ಕಲ್ಲು. ಶಾಂತ ಅಂತ ಇವ್ರ ಹೆಸರು. ಶಾಂತ ನನ್ನ ಹೆಸರು. ಬಂದು ತಗೊಳ್ಳಿ, ಇಷ್ಟಪಟ್ಟಿದ್ದು ಹೂವು ಸಿಗತ್ತೆ. ಇಲ್ಲಿಗೆ ಬಂದಾಗ ನಮ್ಮನ್ನು ಇಂಪ್ರೂವ್ ಮಾಡಿ ಸ್ವಲ್ಪ. ಇದೇ ಗೈಸ್, ಇವ್ರದ್ದು ಶಾಪ್ ಅಡ್ರೆಸ್ ಬಂದು ಲೇಡೀಸ್ ವೇರ್ ಹೌಸ್ ಬ್ಯಾಕ್ ಸೈಡ್, ಆಪೋಸಿಟ್ ಆಂಟಿ, ಬ್ಯಾಕ್ ಸೈಡು ಇವರು 2ನೇ ಅಂಗಡಿ. ಬಂದು ತೊಗೊಂಡು ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಆಂಟಿ, ಥ್ಯಾಂಕ್ ಯು ಆಂಟಿ. ಹ್ಞೂಪ್ಪ, ಥ್ಯಾಂಕ್ ಯು. ನಮಸ್ತೆ ಸರ್. ಇದು ಎಷ್ಟು ವರ್ಷದಿಂದ ಓಪನ್ ಆಗಿದೆ ಇದು ರೋಟಿಗರ್ ಅಂತ? 1991ರಿಂದ ಚಾಲಾಗಿದೆ. ಭರ್ಜರಿ ಚಾಲಾಗಿ ಈಗ 10 ವರ್ಷ ಆಯಿತು. 2016ರಲ್ಲಿ ಚಾಲಾಗಿದೆ. ಆದ್ದರಿಂದ ಈ ಥರ ಅಲ್ಲಿಂದ ಇಷ್ಟರವರೆಗೆ ಫಸ್ಟ್ ಕ್ಲಾಸ್ ಆಗಿ ಜಬರ್ದಸ್ತಾಗಿ ನಡೀತಾ ಇದೆ. ನಮ್ಮ ನೋಡಿ ಇಡೀ ಬೆಂಗಳೂರಿನಲ್ಲಿ ಎಲ್ಲ ಸ್ಟಾರ್ಟ್ ಮಾಡಿದರು. ಫಸ್ಟಿಗೆ ಸ್ಟಾರ್ಟ್ ಆದದೇ ನಮ್ಮ ಗಾಂಧಿ ಬಜಾರ್ ರೋಟಿಗರ್ನಲ್ಲಿ. ಆದ್ದರಿಂದ ನಮ್ಮ ನೋಡಿ ನಮ್ಮ ಈ ಎಲ್ಲ ಕೊಡುವಂಥ ಯಾವುದೇ ಒಂದು ಸರ್ವಿಸ್ನಲ್ಲಿ ಸಹ ಕುಂದುಕೊರತೆಯಿಂದ ಒಳ್ಳೆ ರೀತಿಯಿಂದ ನಾವು ಕೊಡ್ತಿದ್ದೇವೆ. ಗಿರಾಕಿ ಅವರಿಗೆ ದೇವರಂತ ನಾವು ಇದು ಮಾಡಿ ಅವರಿಗೆ ಯಾವ ಥರದ ಫೆಸಿಲಿಟಿ ಬೇಕೆಲ್ಲ ಕೊಟ್ಟು, ಸೂಪ್ ಆಗಲಿ, ಅನ್ನ, ಸಾಂಬಾರು, ದಾಲ್ ಕಡಿ, ನಂತರ ಹೋಳಿಗೆ, ಎಲ್ಲ ಥರದ ಒಟ್ಟಿಗೆ 22 ಥರದ ಐಟಮ್ಗಳಿವೆ. ಅದು ಖಾಲಿ 260 ರೂಪಾಯಿಗೆ ನಾವು ಕೊಡ್ತಿದ್ದೇವೆ ಈಗಲೂ ಸಹ. ಈಗ ಗ್ಯಾಸ್ಗೆಲ್ಲ ಜಾಸ್ತಿ ಆಯಿತು, ಆದರೂ ಕೂಡ ನಾವು ಜಾಸ್ತಿ ಮಾಡಲಿಲ್ಲ. ಯಾಕೆಂದರೆ ನಮಗೆ ಗಿರಾಕಿ ಬೇಕು. ಹಿಂದಿನಿಂದಲೂ ನಮ್ಮ ಈ ಒಂದು ಫೇಮಸ್ ಇದೆ. ಇಲ್ಲಿ ಒಂದು ಗಿರಾಕಿಯದ್ದು ಸೇವೆ ಮಾಡಬೇಕು. ಇಲ್ಲಿ ಯಜಮಾನ್ರದ್ದೊಂದು ಅವರದ್ದೊಂದು ಮನಸ್ಸಿದೆ. ಆ ಥರ ನಾವು ಕೊಡ್ತಿದ್ದೇವೆ. ಈಗಲೂ ಸಹ ನಮ್ಮ ಈ ಗಾಂಧಿ ಬಜಾರ್ನ ಎಲ್ಲೆಲ್ಲಿಂದ ಬಂದು ಇಲ್ಲಿ ಊಟ ಮಾಡಿ ಸಂತೋಷ ಪಡ್ತಾರೆ. ಲಾಸ್ಟಿಗೆ ಐಸ್ ಕ್ರೀಮ್ ಕೂಡ ಕೊಡ್ತೇವೆ. ಬಂದ ಕೂಡಲೇ ಜನಗಳಿಗೆಲ್ಲ ಸೂಪ್ ಕೊಟ್ಟು, 2 ಥರದ ಸೂಪು, 2 ಥರದ ಪಲ್ಯ, 2 ಥರದ ಕೊತ್ತಂಬರಿ, ದೋಸೆ, ಚಪಾತಿ, ಇದು ಎಲ್ಲ ಐಟಮ್ಗಳು ಸಿಕ್ಕುತ್ತವೆ. ಕೇವಲ 260 ರೂಪಾಯಿಗೆ ತಿಂದು ಎಲ್ಲರೂ ಸಂತೋಷ ಪಡ್ತಾರೆ. ಇದು ನಾರ್ತ್ ಮತ್ತು ಸೌತು 2 ಥರದಲ್ಲಿದೆ. ಸ್ಪೆಷಲ್ ಅಂದರೆ ನಮ್ಮಲ್ಲಿ ದೋಸೆ ನಂತರ ಹೋಳಿಗೆ, ಒಂದೊಂದು ದಿವಸ ಒಂದೊಂದು ಥರದ ಹೋಳಿಗೆ ಇರ್ತದೆ.
ದೋಸೆ ಇರ್ತದೆ. ಆನಂತರ ಹಬ್ಬದ ದಿವಸಗಳೆಲ್ಲ ಎಕ್ಸ್ಟ್ರಾ ಐಟಮ್ ಎಲ್ಲ ಕೊಡ್ತೇವೆ, 5-6 ಬಗೆಯ ಸಿಹಿ ತಿಂಡಿಗಳು, ನಂತರ ಒಳ್ಳೆಯ ಇದು ಪಲ್ಯ ಎಲ್ಲ ಕೊಡ್ತೇವೆ. ಒಟ್ಟಿಗೆ ಒಂದು 30 ಥರದ ಐಟಮ್ ಎಲ್ಲ ಮಾಡಿ ಕೊಡ್ತೇವೆ. ಒಳ್ಳೆ ಹಬ್ಬದ ದಿವಸ, ಒಳ್ಳೆ ದಿವಸ ಎಲ್ಲ. ಬೇರೆ ಟೈಮ್ನಲ್ಲಿ ನಮ್ಮ ನಾರ್ಮಲು 22 ಐಟಮು ಎನಿ ಟೈಮ್ ಇದ್ದೇ ಇರ್ತದೆ. ಮಚ್ ನನ್ನ ವ್ಲಾಗಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು ನಿಮಗೆ. ನಮ್ಮ ಈ ಒಂದು ಹೋಟೆಲ್ ಅನ್ನು ನೀವು ಇದು ಮಾಡಿದ್ದೀರಿ, ಬಂದು ವಿಚಾರಿಸಿದ್ದೀರಿ, ಅದಕ್ಕಾಗಿ ನಿಮಗೆ ಎಲ್ಲ ಥ್ಯಾಂಕ್ ಯು. ನಮ್ಮ ಹೋಟೆಲ್ ಒಟ್ಟು 5-6 ಬ್ರ್ಯಾಂಚ್ಗಳಿವೆ. ಸೌತ್ ಆ್ಯಂಡ್ ಸರ್ಕಲ್ನಲ್ಲಿ ಫಸ್ಟ್ 3rd ಬ್ಲಾಕ್, 4th ಬ್ಲಾಕ್, 9 ಬ್ಲಾಕು. ನಂತರ ಚಿಕ್ಕಪೇಟೆಯಲ್ಲಿ ಬಾಳೆಪೇಟೆಯಲ್ಲಿ ನಮ್ಮದು ಇನ್ನೊಂದು ಬ್ರ್ಯಾಂಚ್ ಇದೆ, ಅಲ್ಲಿ ಕೂಡ. ಗಾಂಧಿ ಬಜಾರ್ ನಮ್ಮ ಮೇನ್ ಬ್ರ್ಯಾಂಚ್. ಅದಕ್ಕಾಗಿ ಇಲ್ಲಿ ಜಾಸ್ತಿಯಾಗಿ ನಾವು ಮಹತ್ವ ಕೊಡ್ತೇವೆ. ನೀವೆಲ್ಲರೂ ಬನ್ನಿ, ಆನಂದಿಸಿರಿ, ಕುಟುಂಬ ಸಮತಾರಾಗಿ ಬಂದು ಆನಂದಿಸಿ ನಮ್ಮ ಈ ಒಂದು ಸವಿಯಾದ ಊಟವನ್ನು ಸವಿರಿ ಅಂತ ಹೇಳ್ತೇನೆ. ಅಣ್ಣ ನಮಸ್ತೆ. ಅಣ್ಣ ನಮಸ್ತೆ ಸರ್, ಹೇಳಿ. ಎಷ್ಟು ವರ್ಷದಿಂದ ಕೆಲಸ? 25 ವರ್ಷದಿಂದ ಮಾಡ್ತಿದ್ವಿ ಕೆಲಸ. ಏನೇನು ಸ್ಪೆಷಲ್ ಅಣ್ಣ ಇಲ್ಲಿ? ಸ್ಪೆಷಲ್ ನಾರ್ತ್ ಇಂಡಿಯನ್ ಅಂದರೆ ಎಲ್ಲ ಮಾಮೂಲಿ ಮಶ್ರೂಮ್ ಮಸಾಲ, ಪನ್ನೀರ್ ಟಿಕ್ಕಾ, ಕಾಜು ಮಸಾಲ, ಕಾಜು ಪನ್ನೀರು, ಹೈದರಾಬಾದಿ ಇವೆಲ್ಲ ಸ್ಪೆಷಲ್ ಸಿಗುತ್ತೆ. ನಿಮ್ಗೆ ಏನು ಮೆನು ಇದೆ ಅದೆಲ್ಲ ಸಿಗುತ್ತೆ ಇಲ್ಲಿ ಆರ್ಡ್ರಿಗೆ. ಅಣ್ಣ ಎಷ್ಟು ಟೈಮ್ ತೊಗೋತೀರಾ ಒಂದು ಐಟಮ್ ಮಾಡೋಕ್ಕೆ? ಟೈಮ್ ಮಾಡಲಿಕ್ಕೆ ಒಂದು 10 ನಿಮಿಷ 15 ನಿಮಿಷ ಬೇಕಾಗುತ್ತೆ. ಅದು ಐಟಮ್ ಕೊದಿಬೇಕು ಚೆನ್ನಾಗಿ, ಕೊದ್ದಾದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾವು ಅರ್ಧಂಬರ್ಧ ಕೊಸ್ಲಿಕ್ಕಾಗಲ್ಲ. 10 ನಿಮಿಷ 15 ನಿಮಿಷ ತೊಗೊಳ್ತದೆ ಒಂದು ಕರಿಗೆ. ಅಂದರೆ ಒಂದು ಅಣ್ಣ ಸುಬ್ರಹ್ಮಣ್ಯ ಅಂದೇಳಿ. ಏನಣ್ಣ ಟೇಸ್ಟ್ ಎಲ್ಲ ಹೆಂಗಿರುತ್ತೆ? ಟೇಸ್ಟು ಬಂದು ನೀವು ಒಂದು ಸಲ ಇದು ಮಾಡಿ, ಎಲ್ಲ ಫ್ರೆಶ್ ಐಟಮು, ಯಾವುದೂ ಇದಿಲ್ಲ, ಹಳೆ ಐಟಮ್ ಯಾವುದು ಯೂಸ್ ಮಾಡಲ್ಲ. ಫ್ರೆಶ್ ಆಗಿ ಕೊಡ್ತೀವಿ. 10 ನಿಮಿಷ ಲೇಟ್ ಆದರೂ ಚೆನ್ನಾಗಿರ್ತದೆ ಐಟಮ್, ಬಂದು ನೋಡಿ. ಓಕೆ ಅಣ್ಣ, ಓಕೆ, ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸರ್. ಸೊ ಗೈಸ್, ಇವತ್ತಿನ ವ್ಲಾಗ್ ಈ ಥರ ಇತ್ತು. ರೋಟಿಗರು ಮತ್ತು ಒಂದು ಹೂವಿನ ಶಾಪ್ದು ತೋರಿಸ್ತಿದ್ದೀನಿ. ಇವತ್ತು ಸಖತ್ ಲೇಟಾಗಿ ಹೋಗಿದೆ, ಎಲ್ಲ ಒಂದು ಸ್ವಲ್ಪ ಮ್ಯಾಕ್ಸಿಮಮ್ ಯಾರದನ್ನು ಕೇಳೋಕ್ಕಾಗಲಿಲ್ಲ. ಸೊ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್, ಸಿ ಯು ಗೈಸ್, ಸಿ ಯು. ಸೈನಿಂಗ್ ಆಫ್ ಫ್ರಮ್ ಇಷ್ಟಾರ್ಥ ವ್ಲಾಗ್ಸ್.